ಪಾವ್ನಿ, ಅಪ್ಪ ಫೋನ್ ಮಾಡಿದ್ರಾ? ಏನಂತ ಹೇಳಿದ್ರು? ಅಮ್ಮ, ಅಪ್ಪ ಫೋನ್ ರಿಸೀವ್ ಮಾಡ್ತಿಲ್ಲ. ಏನು? ಅಯ್ಯೋ ದೇವ್ರೆ, ಅಲ್ಲ ಅವರು ಎಂಗೇಜ್ಮೆಂಟ್ ಬರೋದಕ್ಕೋಸ್ಕರ ಅವಾಯ್ಡ್ ಮಾಡೋದಕ್ಕೆ ಹೀಗೆ ಮಾಡ್ತಿದ್ದಾರಾ? ಅವ್ರು ಬರ್ದಿದ್ರೆ ಗಂಡಿನ ಕಡೆಯವ್ರಿಗೆ ಏನು ಹೇಳೋದು, ಏನು ಮಾಡೋದು? ಅಮ್ಮ, ಗಾಬರಿ ಆಗ್ಬೇಡಿ, ಏನೂ ಆಗಲ್ಲ. ಅಪ್ಪ ಬಂದೇ ಬರ್ತಾರೆ. ಏನು ಬರ್ತಾರೋ ಏನೋ, ನನಗಂತೂ ಕೈ ಕಾಲೇ ಆಡ್ತಾ ಇಲ್ಲ. ನಿಮಿಷಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ದೇವ್ಕಿ, ನೀನಿನ್ನು ಇಲ್ಲೇ ನಿಂತಿದ್ಯಾ? ಗಂಡನ ಕಡೆಯವ್ರು ಬಂದ್ರಂತೆ, ಅವ್ರನ್ನ ಹೋಗಿ ವೆಲ್ಕಮ್ ಮಾಡೋದು ಬೇಡವಾ? ನಿನ್ ಗಂಡ ಅಂತೂ ಇಲ್ಲಿಲ್ಲ, ನೀನು ಹೋಗೋರ್ನ ವೆಲ್ಕಮ್ ಮಾಡಲಿಲ್ಲ ಅಂದ್ರೆ ಅವ್ರು ಏನ್ ಅಂದ್ಕೋತಾರೆ? ನಿನ್ ಗಂಡಂಗಂತೂ ಬುದ್ಧಿ ಇಲ್ಲ, ನಿನಗಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡವಾ ದೇವ್ಕಿ? ಬೈ ಚಾನ್ಸ್ ಅವರು ನಿನ್ ಗಂಡ ಎಲ್ಲಿ ಅಂತ ಕೇಳಿದ್ರೆ ಅವ್ರಿಗೇನ್ ಹೇಳ್ಬೇಕು ಅಂದ್ಕೊಂಡಿದ್ಯಾ? ಸರಿ, ನಡಿ ಹೋಗೋಣ. ದೇವ್ಕಿ, ಏನ್ ಯೋಚನೆ ಮಾಡ್ತಾ ಇದ್ಯಾ? ನಡಿ ಹೋಗೋಣ ಅಂದೆ. ಹಲೋ, ತಮಗೇನ್ ಸ್ಪೆಷಲ್ ಆಗಿ ಬೇರೆ ಹೇಳ್ಬೇಕಾ? ನಡೀರಿ. ಏನ್ ನೀವಿಬ್ರು ಇಲ್ಲಿ ಭಜನೆ ಮಾಡ್ತಾ ಕೂತಿದ್ದೀರಲ್ಲ? ಅತ್ತೆ, ಅಲ್ಲಿ ಬೀಗ್ರ ಕಡೆಯವ್ರು ಬಂದಾಯ್ತು, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡ್ಬೇಕು. ಏ ಡ್ರೈವರ್, ಹೋಗೋ ಸ್ವಲ್ಪ ಸೈಡ್ಗೆ. ಇವನು ಬೇರೆ ಬಂದ್ಬಿಟ್ಟ ಇಲ್ಲಿ. ಏ ಪಾವನಿ, ನಾನು ಮರ್ತೇ ಬಿಟ್ಟಿದ್ದೆ, ಹೋಗಿ ಪನ್ನೀರ್ ತಗೊಂಡ್ ಬಾ. ಹಾಗೆ ಅರಿಶಿನ ಕುಂಕುಮ ಎರಡನ್ನೂ ಮರಿಬೇಡ. ಓಕೆ, ಗೋ ಗೋ ಫಾಸ್ಟ್. ಚಂದ್ರು, ಪ್ಲೀಸ್ ಹೋಗಿ ಹಾರ ತಗೊಂಡ್ ಬನ್ನಿ. ಆ್ಯಂಡ್ ಕೇಟ್ರರ್ಸು ಮರ್ತು ಬಿಟ್ಟಿದ್ದಾನೆ, ವೆಲ್ಕಮ್ ಡ್ರಿಂಕ್ಸೇ ಇಟ್ಟಿಲ್ಲ. ಪ್ಲೀಸ್ ಅವ್ನಿಗೆ ಹೋಗಿ ರಿಮೈಂಡ್ ಮಾಡಿ ವೆಲ್ಕಮ್ ಡ್ರಿಂಕ್ಸ್ ಇಡಕ್ಕೆ. ತರ್ತಾರೆ ಬಿಡಮ್ಮ, ಪದೇ ಪದೇ ಹೋಗಿ ಕೇಳಿದ್ರೆ ಏನು ಅನ್ಕೊಳಲ್ಲ ಹೇಳು. ಶಟ್ ಅಪ್ ಚಂದ್ರು. ಆನಂದ್ ಮಹೇಂದ್ರನ್ ಮನೆತನ ಅಂದ್ರೆ ಅವ್ರಿಗಿರೋ ಮರ್ಯಾದೆ ಏನು, ಆ ಸ್ಟ್ಯಾಟಸ್ ಏನು, ಅವ್ರಿಲ್ಲಿಲ್ದೇ ಇರಬಹುದು, ಆದ್ರೆ ಅವ್ರ ಗೌರವ ಇಲ್ಲೇ ಇದೆ. ಅವ್ರಿಲ್ದೇ ಇರೋ ಟೈಮಲ್ಲಿ ಅದನ್ನ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ. ಸೊ ಆನಂದ್ ವಾಪಸ್ ಬರೋವರೆಗೂ ಪ್ರಾರ್ಥನನ್ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತು ಎಲ್ಲವುದನ್ನು ಸರಿಯಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಚಂದ್ರು. ಸೊ ನೀವು ಬೇಗ ಹೋಗಿ ಆ ಕೇಟ್ರರ್ಗೆ ರಿಮೈಂಡ್ ಮಾಡಿ. ಅವ್ನು ವೆಲ್ಕಮ್ ಡ್ರಿಂಕ್ಸೇ ಇಟ್ಟಿಲ್ಲ. ಏನ್ ಅನ್ಕೊಂಡ್ಬಿಟ್ಟಿದಾರೆ ಅವರು? ನಾವು ದುಡ್ಡು ಬಿಸಾಕ್ತಿವಿ, ಅವ್ನು ಮರ್ಯಾದೆ ಕೆಲಸ ಮಾಡ್ಬೇಕಷ್ಟೇ. ಪ್ಲೀಸ್ ಗೋ ಅಂಡ್ ರಿಮೈಂಡ್. ಹಾಗೆ ವಾಪಸ್ ಬರುವಾಗ ಹಾರನ ಮರಿಬೇಡಿ. ಓಕೆ, ಥ್ಯಾಂಕ್ಸ್. ದೇವ್ಕಿ, ನಮ್ ವೆಲ್ಕಮ್ ಹೇಗಿರ್ಬೇಕು ಅಂದ್ರೆ ಬಂದ್ ಗೆಸ್ಟ್ಗಳೆಲ್ಲ ಖುಷ್ ಆಗ್ಬಿಡ್ಬೇಕು. ಅಮ್ಮ, ಇದನ್ನ ನೀನೇ ಇಟ್ಕೋ, ಬಂದವ್ರ ಮೇಲೆಲ್ಲ ಹಾಕುವಂತೆ. ಓಕೆ ಚಿಕ್ಕಿ, ನಮ್ ಫೈಟಿಂಗ್ ನ ಆಮೇಲೆ ಇಟ್ಕೊಳ್ಳೋಣ. ನಾವ್ ಬಿ ರೆಡಿ. ಚಂದ್ರು, ಬನ್ನಿ ಬನ್ನಿ ಬನ್ನಿ. ವೆಲ್ಕಮ್ ವೆಲ್ಕಮ್ ಪ್ಲೀಸ್. ನಮಸ್ತೆ 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 ನಮಸ್ತೆ. ನಮಸ್ತೆ. ಸೋ ಗುಡ್ ಟು ಸಿ ಯು ಆಲ್. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಆಕ್ಚುಲಿ ಬೇಗನೆ ಹೊರಟಿದ್ವಿ, ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಲೇಟ್ ಆಗೋಯ್ತು. ಅಬ್ಸಲ್ಯೂಟ್ಲಿ ನೋ ಪ್ರಾಬ್ಲಮ್. ಚಂದ್ರು, ಏನ್ ನೋಡ್ತಾ ನಿಂತ್ಬಿಟ್ರಿ? ಹಾರ ಹಾಕಿ. ವೆಲ್ಕಮ್ ಟು ಮೈ ಡಿಯರೆಸ್ಟ್ ಅಳಿಮಯ್ಯ. ಥ್ಯಾಂಕ್ ಯು. ಆಂಟಿ, ಎಲ್ಲ ಶಾಸ್ತ್ರ ಮುಗೀತಾ ಅಥವಾ ಇನ್ನೂ ಇದೆಯಾ? ಮುಗೀತು ಸ್ಕಂದ, ಬನ್ನಿ. ಪ್ಲೀಸ್ ಕಮ್.
ಓಹೋ ಥ್ಯಾಂಕ್ ಯು ಹೇ ಪಾವ್ನಿ, ಫೈನಲಿ ಯು ಗಾಟ್ ಎ ಸೂಟಬಲ್ ಜಾಬ್. ಹಾ ಸ್ಕಂದ ಅವ್ರೆ, ಬನ್ನಿ, ನಿಮ್ ರೂಮ್ ಈ ಕಡೆ ಇದೆ. ಪ್ಲೀಸ್ ಕಮ್ ಕಮ್. ಎಕ್ಸ್ಕ್ಯೂಸ್ ಮೀ, ಕ್ಯಾನ್ ಯು ಪ್ಲೀಸ್? ನೋ ಪ್ರಾಬ್ಲಮ್. ಅಂಕಲ್, ಆಗ್ಲೇ ಅಂಕಲ್ ಆಗ್ಬಿಟ್ನಾ? ಪರವಾಗಿಲ್ಲ ಬಿಡು. ಅವಕಾಶ ಕೊಟ್ರೆ ನಿನ್ನ ಹತ್ರ ಒಂದೆರಡು ಮಾತಾಡ್ಬೇಕಾಗಿತ್ತು. ಅದು ಯಾ ಶ್ಯೂರ್. ಹೇಳಿ ಅಂಕಲ್. ಹೇಳೋಕ್ಕೇನಿದೆಯಮ್ಮ, ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಸಾಯ್ತಿದ್ದೀವಿ. ಅಯ್ಯೋ, ನೀನು ಅಳ್ಬೇಡಮ್ಮ, ಎಲ್ಲ ಒಳ್ಳೇದೇ ಆಗತ್ತೆ. ನನಗೇನು ಹಾಗನ್ನಿಸ್ತಿಲ್ಲ ಅಂಕಲ್. ಯಾಕೆ ನೀವೆಲ್ಲ ಹೀಗೆ ಆಸೆ ಪಡ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಿನ್ನ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತಮ್ಮ. ಆದರೆ ಏನು ಮಾಡೋದು? ನೀನೇ ಹೇಳ್ದಾಗೆ ಆಸೆ ಸುಮ್ಮನೆ ಇರೋದಕ್ಕೆ ಬಿಡೋದಿಲ್ಲಮ್ಮ. ನೀವು ಯಾಕೆ ಇಷ್ಟೊಂದು ಆಸೆ ಪಡ್ತೀರಿ ಅಂತ ಕೇಳ್ತೀಯಲ್ಲ, ಅದನ್ನೇ ನಿನ್ನ ಹತ್ರ ಮಾತಾಡಬೇಕು ಅಂತ ಬಂದಿದ್ದು ಕಂದ. ನೀನು ನಮ್ಮ ಹುಡುಗನ ಲೈಫಲ್ಲಿ ಬಂದ ಮೇಲೇನೆ ಅವನೊಬ್ಬ ಜವಾಬ್ದಾರಿ ಇರೋ ಮನುಷ್ಯನಾಗಿ ಬದಲಾಗಿದ್ದು. ನಿನ್ನ ಪ್ರೀತಿಯಿಂದ ಅವನಷ್ಟು ಬದಲಾದ ಅಂದರೆ, ಅವನ ಲೈಫ್ನಲ್ಲಿ ನೀನು ಲೈಫ್ ಲಾಂಗ್ ಇರೋದಾದ್ರೆ ಅವನು ಇನ್ನೆಷ್ಟು ಬದಲಾಗಬಹುದು? ಅದೇ ನಮ್ಮ ಆಸೆ. ದಯವಿಟ್ಟು ನನ್ನ ಮಗನ ಕೈ ಬಿಡಬೇಡ ತಾಯಿ. ನಾವು ಅವನಿಗೆ ಜನ್ಮ ಕೊಟ್ಟವರಾದ್ರೆ ನೀನು ಅವನಿಗೆ ಜೀವನ ಕೊಟ್ಟವಳು. ಈಗ ನೀನೇ ಆ ಜೀವನನ ಕಿತ್ಕೊಂಡ್ಬಿಟ್ರೆ ಅವನು ಖಂಡಿತ ಬದುಕಿರಲ್ಲ. ಇದೊಂದು ವಿಷಯನೇ ನಾನು ನಿನಗೆ ಹೇಳಬೇಕಿತ್ತು. ಬರ್ತೀನಮ್ಮ. Damn it. ಪ್ರಾರ್ಥನಾ, ನಾನ್ ನಿನಗೆ ಎಷ್ಟು ಸಲ ಹೇಳಿಲ್ಲ ಇಂಥವ್ರ ಜೊತೆ ಮಾತಾಡ್ಬೇಡ, ಸೇರ್ಬೇಡ ಅಂತ. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋಗೋ ಹಾಗಿಲ್ಲ. ಯಾರಾದ್ರೂ ಒಬ್ರು ಕಾಯ್ತಾನೆ ಇರ್ತಾರೆ. ಛೇ, ಎಲ್ಲಿ ಆ ಮೇಕಪ್ ಅವಳು? ಮಗನೇ, ಅದೆಷ್ಟು ಅಂತ ಕನ್ನಡಿ ನೋಡ್ಕೋತೀಯೋ? ಚೆನ್ನಾಗಿ ಕಾಣಿಸ್ತಾ ಇದೆಯಪ್ಪ. ನಾನ್ ನೋಡ್ತಿರೋದು ನಾನ್ ಚೆನ್ನಾಗಿ ಕಾಣಿಸ್ತೀನೋ ಇಲ್ವೋ ಅಂತಲ್ಲ ಡ್ಯಾಡ್, ಈ ಡ್ರೆಸ್ ನಂಗೆ ಚೆನ್ನಾಗಿ ಕಾಣಿಸ್ತಿದ್ಯೋ ಇಲ್ವೋ ಅಂತ. ನಾನು ಅದನ್ನೇ ಹೇಳಿದ್ದು, ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ. ಇಟ್ ಮೀನ್ಸ್ ಹಾಕೊಂಡಿರೋ ಬಟ್ಟೆನೂ ಚೆನ್ನಾಗಿದೆ ಅಂತ.
ಗೊತ್ತಾಯ್ತಾ? ಅಫ್ಕೋರ್ಸ್ ಡ್ಯಾಡ್, ಇಟ್ಸ್ ಆಫ್ಟರ್ ಆಲ್ ಯುವರ್ ಸೆಲೆಕ್ಷನ್. ನಾನು ಹಾಗೆ ಹೇಳಿದ್ದು. ಏ ರೇಣು, ಅಲ್ಲೇನೇ ಮಾಡ್ತಾ ಇದೀಯಾ? ಹೊರಡೋದಕ್ಕೆಲ್ಲ ರೆಡಿ ಮಾಡ್ಬೇಕೆಲ್ಲ ಬಾರೆ. ಏನ್ರಿ ನಿಮ್ದು? ಇಲ್ಲಿ ಎಂಗೇಜ್ಮೆಂಟ್ ನಡೆಯುತ್ತೋ ಇಲ್ಲೋ ಅಂತ ಟೆನ್ಷನ್ ಅಲ್ಲಿ ನಾನು ಒದ್ದಾಡ್ತಾ ಇದ್ದೀನಿ. ನಿಮ್ಗೆ ನಿಮ್ದೇ ಚಿಂತೆ. ಮತ್ತೇನಾಯ್ತಾ ನಿಂಗೆ? ರೀ, ನನಗೇನೂ ಆಗಿಲ್ಲ. ಆದ್ರೆ ಪ್ರಾರ್ಥನಾ ಮನೆಯವ್ರಿಗೆ ಏನೋ ಆಗಿದೆ ಅಂತ ನನಗನ್ನಿಸ್ತಾ ಇದೆ. ನೀವು ದೇವಕಿ ಅವ್ರನ್ನ ಸರಿಯಾಗಿ ಗಮನಿಸಿದ್ರಾ? ಅವರು ತುಂಬಾ ಡಲ್ ಆಗಿದ್ರು. ಅದು ಅಲ್ಲದೆ ಆನಂದ್ ಅವರು ಇನ್ನೂ ಬಂದಿಲ್ಲ. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲೋ ಏನೋ ಸಮಸ್ಯೆ ಆಗ್ತಿದೆ ಅಂತ ನನಗನ್ನಿಸ್ತಾ ಇದೆ. ನೋಡು, ಶುಭ ಕಾರ್ಯ ಅಂದಮೇಲೆ 1,000 ಟೆನ್ಷನ್ ಇರುತ್ತೆ. ಅದಕ್ಕೆ ದೇವಕಿಯವರು ನಿನ್ನ ಹತ್ರ ಖುಷಿಯಾಗಿ ಮಾತಾಡಿರಲ್ಲ. ಇನ್ನು ಆನಂದ್ ಅವರು ಕೆಲ್ಸದ ಮೇಲೆ ಹೋಗಿರ್ತಾರೆ, ಬರ್ತಾರೆ. ಸ್ವಲ್ಪ ಸಮಾಧಾನವಾಗಿರು ಮೈ ಡಿಯರ್. ಮಾಮ್, ನೀನ್ ಟೆನ್ಷನ್ ಆಗಿ ನಮಗೂ ಯಾಕೆ ಟೆನ್ಷನ್ ಕೊಡ್ತೀಯಾ? ಆನಂದ್ ಅವ್ರು ಬಂದಿಲ್ಲ ಅಂದ್ರೆ ಏನಂತೆ? ಎಂಗೇಜ್ಮೆಂಟ್ಗೆ ಬೇಕಾಗಿರೋದು ನಾನು ಪ್ರಾರ್ಥನಾ. ಅಯ್ಯೋ ನೀನ, ನಾವಿಬ್ರು ಇದೀವಲ್ಲ. ಹಾಗಲ್ಲ ಕಣೋ, ಯಾಕೋ ನನಗೆ ಸಮಾಧಾನನೇ ಆಗ್ತಾ ಇಲ್ಲ. ಓಕೆ, ನನ್ನ ಹತ್ರ ಹೇಳಿ, ಹೋಗಿ ಪ್ರಾರ್ಥನಾ ಎತ್ತಾಕೊಂಬರ್ಲಾ? ಸ್ಕಂದ, ಓಕೆ ಓಕೆ, ನಾನು ಹೋಗಿ ನೋಡ್ಕೊಂಬರ್ತೀನಿ ಅವ್ರು ರೆಡಿ ಇದ್ದಾರಾ ಅಂತ. ಏನು ಬೇಡ, ನೀನ್ ಸುಮ್ನೆ ಇಲ್ಲೇ ಕೂತಿರು. ಯಾರ್ದೆ ಫೋನು? ಅಪ್ಪ ಏನೇ? ಯಾರು ನೋಡಿದ್ರು ಒಂದೇ ಪ್ರಶ್ನೆ, ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಅಂತ. ನನ್ಗಂತೂ ಚಿಟ್ಟ ಹಿಡಿದು ಹೋಗಿದೆ. ನನ್ಗಂತೂ ಯುವ ಪ್ರಾರ್ಥನಾ ಒಂದಾಗೋದು ಮುಖ್ಯ ಅಷ್ಟೆ. ಆದ್ರೆ ಅದು ನಿಮ್ಮಪ್ಪ ಬಂದ್ರೆ ಮಾತ್ರ ಸಾಧ್ಯ. ಅಮ್ಮ, ಯಾರು ಹೇಳಿದ್ದು ಅಪ್ಪ ಬರಲ್ಲ ಅಂತ? ಬರ್ತಿದಾರ? ಹೌದಾ? ಎಲ್ಲಿದಾರಂತೆ? ಎಷ್ಟೊತ್ತಿಗೆ ಬರ್ತಾರಂತೆ? ಇವಾಗ ತಾನೇ ಏರ್ಪೋರ್ಟಿಗೆ ಬಂದ್ರಂತೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ದೇವ್ರೆ, ನಮ್ಮವ್ರನ್ನ ಬರೋ ಹಾಗೆ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ಸ್. ಅಯ್ಯೋ ಅಮ್ಮ, ಈಗ್ಲೇ ಇಷ್ಟು ಥ್ಯಾಂಕ್ಸ್ ಹೇಳ್ಬೇಡ. ಅಪ್ಪ ಬಂದು ನಿನ್ನ ಅಪ್ಪನ ಹತ್ರ ಎಲ್ಲ ವಿಷಯ ಹೇಳಿ, ಅಪ್ಪ ಒಪ್ಪಿ, ಅಕ್ಕ ಮತ್ತೆ ಯುವ ಒಂದಾದ್ಮೇಲೆ ಎಷ್ಟು ಬೇಕಾದ್ರೂ ಥ್ಯಾಂಕ್ಸ್ ಹೇಳ್ಕೊ. ಇಲ್ಲ ಕಣೆ, ಇವತ್ತೇನಾಗತ್ತೋ ಆಗ್ಲಿ, ಯುವ ಪ್ರಾರ್ಥನೆನ ಒಂದ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಿಮ್ಮಪ್ಪನ ಹತ್ರ ನಾನಿವತ್ತು ಮಾತಾಡ್ತೀನಿ. ಪ್ರಾರ್ಥನಾ, ನಿನಗೆ ಎಷ್ಟು ಸಲ ಹೇಳೋದು ಕಂದ, ನಗ್ನಾಗ್ತಾ ಇರು, ಈ ರೀತಿ ಮುಖ ಗಂಟಾಕೊಂಡು ಕೂತ್ಕೋಬೇಡ ಅಂತ. ನೋಡು, ಇನ್ನೇನ್ ಶಾಸ್ತ್ರ ಶುರುವಾಗುತ್ತೆ. ನೀನ್ ಈ ರೀತಿ ಇದ್ರೆ ಜನ ಏನಂತ ಅಂದ್ಕೊಳಲ್ಲ. ನಿನ್ನ ಬಗ್ಗೆ ಯಾರು ಏನು ಅನ್ನಲ್ಲ, ನಿಮ್ಮಪ್ಪನ ಬಗ್ಗೆ ಮಾತಾಡ್ತಾರೆ. ಮಗಳನ್ನ ಫೋರ್ಸ್ ಮಾಡಿಸಿ ಎಂಗೇಜ್ಮೆಂಟ್ಗೆ ಒಪ್ಪಿಸ್ತಾ ಇದ್ದಾರೆ ಅಂತ. ಇದೇನಾ ನಿಮ್ಮಪ್ಪನ್ ಕೊಡೋ ಗೌರವ? 4 ಜನದ ಮುಂದೆ ನಿಮ್ಮಪ್ಪನ್ ಕೊಡೋ ಮರ್ಯಾದೆ? ಚಿಕ್ಕಿ, ನಾನ್ ಯಾವತ್ತೂ ಅಪ್ಪನ ಗೌರವ ಹಾಳಾಗೋಂತ ಕೆಲಸ ಮಾಡಲ್ಲ ಚಿಕ್ಕಿ. ಮತ್ ಯಾಕೆ ಹೀಗಿದ್ಯಾ? ನೋಡು, ಕಣ್ಣಲ್ಲಿ ನೀರ್ ಹಾಕ್ತಾನೆ ಇದೀಯಾ. ಇಲ್ಲ ಚಿಕ್ಕಿ, ನಾನು ಅಳಲ್ಲ. ಪುಟ್ಟ, ಅಳೋ ಅಂಥದ್ದು ಏನಾಗಿದೆ ಈಗ? ಅಮ್ಮ, ಅಪ್ಪ ಬರ್ತಾ ಇದ್ದಾರೆ. ಅಮ್ಮ, ನಿಜನಾ? ಚಿಕ್ಕಿ, ಅಪ್ಪ ಬರ್ತಿದಾರಂತೆ. ಅಮ್ಮ, ಇಷ್ಟೊತ್ತು ಇದ್ದ ಟೆನ್ಷನ್ ಎಲ್ಲ ಅಪ್ಪ ಬರ್ತಿದ್ದಾರೆ ಅನ್ನೋ ಮಾತು ಕೇಳಿದ್ಮೇಲೆ ಒಂದೇ ಸಲ ಎಲ್ಲ ಮಾಯ ಆಗೋಯ್ತು ಗೊತ್ತಾ? ಅಮ್ಮ, ಎಷ್ಟೊತ್ತಿಗೆ ಬರ್ತಾರಮ್ಮ?
ಬರ್ತಾ ಇದ್ದಾರೆ ಕಂದ, ಆನ್ ದ ವೇ ಇದ್ದಾರೆ. ಓ ಹೌದಾ, ನಿಮ್ಮ ಯಜಮಾನ್ರು ಬರ್ತಾರೋ ಇಲ್ಲೋ ಅಂತ ತುಂಬಾ ಗಾಬರಿ ಆಗ್ಬಿಟ್ಟಿದ್ದೆ. ಹೀಗ್ ಸಮಾಧಾನ ಆಯ್ತು ನೋಡಿ. ಇನ್ನೇನು ಹುಡುಗಿಗೆ ಶಾಸ್ತ್ರ ಕರ್ಕೊಂಡೋಗೋಣವಾ? ಅಯ್ಯೋ, ಅದಕ್ಕೇನಂತೆ, ನಮ್ಮ ಹುಡುಗಿ ಅಂತೂ ರೆಡಿ ಇದ್ದಾಳಪ್ಪ. ಪ್ರಾರ್ಥನಾ, ಕಮ್ ಲೆಟ್ಸ್ ಗೋ. ಅಕ್ಕ, ಒಂದ್ ನಿಮಿಷ. ರೇಣುಕಾ ಅವ್ರೆ, ನಮ್ಮ ಯಜಮಾನ್ರು ಬಂದ್ಬಿಡ್ಲಿ, ಒಟ್ಟಿಗೆ ಎಲ್ಲ ಶಾಸ್ತ್ರಗಳನ್ನು ಮುಗಿಸ್ಬೇಡ ಪ್ಲೀಸ್. ಅಲ್ಲ, ಅದು ದೇವ್ಕಿ, ಬಾವ ಅವ್ರ ಪಾಡಿಗೆ ಬರ್ಲಿ ಬಿಡು. ಶಾಸ್ತ್ರ ಮಾಡೋದನ್ನ ಯಾಕೆ ತಡೆಯೋದು? ಇಲ್ಲ ಚಿಕ್ಕಿ, ಅಪ್ಪನೂ ಬಂದ್ಬಿಡ್ಲಿ. ಒಳ್ಳೆ ಅಪ್ಪನ ಮಗಳು ಪ್ರಾರ್ಥನಾ. ಈ ಶಾಸ್ತ್ರಕ್ಕೆ ಅವ್ರ ಅವಶ್ಯಕತೆ ಇಲ್ಲ. ನೀನ್ ಬಾಮ್ಮ, ಇದು ಮುಗಿಯೋಷ್ಟರಲ್ಲಿ ಅವರು ಬರ್ತಾರೆ ಅಲ್ವಾ ದೇವಿಕೆಯವರೇ? ಹಾ, ಹೌದು. ಕೇಳ್ದ್ಯಾ? ಬಾಮ್ಮ, ಬಾ. ಪ್ರಾರ್ಥನಾ, ದೊಡ್ಡೋರ್ ಮಾತ್ಗೆ ಬೆಲೆ ಕೊಡ್ಬೇಕು ಕಂದ, ಹಠ ಮಾಡಬಾರ್ದು. ದೇವಿಕೆಯವರೇ, ನೀವಾದ್ರೂ ಸ್ವಲ್ಪ ನಿಮ್ಮ ಮಗಳಿಗೆ ಹೇಳಿ. ಹಾ, ಪುಟ್ಟ ಹೋಗು, ಶಾಸ್ತ್ರಗಳನ್ನ ಮುಗಿಸು. ಅಷ್ಟಲ್ಲಪ್ಪ ಬಂದ್ಬಿಡ್ತಾರೆ. ಹುಡುಗ ಹುಡುಗಿ ಕರ್ಕೊಂಬನ್ನಿಮ್ಮ. ಈ ಸೌಭಾಗ್ಯಕ್ಕೆ ಇಲ್ಲಿಗೆ ಬರ್ಬೇಕಿತ್ತೇನೋ. ಹಲೋ ಪ್ರಾರ್ಥನಾ. ಬಾ ಅಮ್ಮ, ಬಂದು ನಂದಾದೀಪ ಹಚ್ಚು. ಪ್ರಾರ್ಥನಾ ಅವ್ರೆ, ಏನ್ ನೋಡ್ತಿದ್ದೀರಾ? ದೀಪ ಹಚ್ಚಿ. ದೇವ್ಕಿ, ನಿಂದೇನೇ ಪ್ರಾಬ್ಲಮ್ಸ್ ಇದ್ರು ಮರ್ತು ಅವಳಿಗೆ ಫಸ್ಟ್ ದೀಪ ಹಚ್ಚೋಕ್ ಹೇಳು. ಪ್ರಾರ್ಥನಾ, ದೀಪ ಹಚ್ಚು ಕಂದ. ಬಾ ಅಮ್ಮ, ಹಸೆಮಣೆ ಮೇಲೆ ಕೂತ್ಕೋ. ಬನ್ನಿಮ್ಮ, ಬಂದು ಉಡುಗೊರೆ ಕೊಡಿ.
ಹೋಗಮ್ಮ, ಕೊಟ್ಟಿರೋ ಉಡುಗೊರೆ ಸೀರೆನ ಉಟ್ಕೊಂಡ್ ಬಾ. ಪ್ರಾರ್ಥನಾ ಬಾ. ಹುಡುಗ ಹುಡುಗಿ ತಂದೆ ತಾಯಿ ಬನ್ನಿ. ರೀ ಬನ್ನಿ. ಅಮ್ಮ, ಅಪ್ಪನ್ನ ಕೇಳ್ತಿದ್ದಾರೆ. ನಮ್ಮ ಯಜಮಾನ್ರಿನ್ನು ಬಂದಿಲ್ಲ, ಇನ್ನೇನ್ ಬಂದ್ಬಿಡ್ತಾರೆ ಪುರೋಹಿತ್ರೆ. ಅಲ್ಲಮ್ಮ, ಮುಹೂರ್ತ ನಮಗೆ ಕಾಯುತ್ತಾ ಹೇಳಿ? ಮುಹೂರ್ತದ ಟೈಮಿಗೆ ಕರೆಕ್ಟಾಗಿ ಬರಬೇಕು ತಾನೆ? ಬೇಗ ಹೇಳಿಮ್ಮ, ಮುಹೂರ್ತ ಮೀರ್ತಾ ಇದೆ. ಅಮ್ಮ, ಈಗ ಏನ್ ಮಾಡೋದು?